ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಭಾಗ್ಯ. ಜಸ್ಟ್ ವಂಸಿ ಥಿಂಗ್ಸ್ಗೆ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಅಲ್ಲ, ಇದೊಂದು ಟ್ರಿಕ್ಸ್ ಅಂತಲೇ ಹೇಳ್ಬಹುದು. ಮುಂಗಾರು ಮಳೆ ಶುರುವಾಗ್ತಾ ಇದೆ. ಟೊಮೊಟೊ ಚಿನ್ನ ಆಗೋದಕ್ಕಿಂತ ಮುಂಚೆ ಈ ಟ್ರಿಕ್ಸನ್ನು ಫಾಲೋ ಮಾಡಿ. ಮೊದಲಿಗೆ ನಾನಿಲ್ಲಿ 3 kg ಅಷ್ಟು ಟೊಮೊಟೊ ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೊಟೊನ ತೊಗೊಂಡಿದ್ದೀನಿ. ಒಂದು ಬೇಸನ್ಗೆ ನೀರು ಹಾಕಿ, ನೀರಿಗೆ ಉಪ್ಪು ಹಾಕಿ, ಉಪ್ಪು ನೀರಲ್ಲಿ ಚೆನ್ನಾಗಿ ಎಲ್ಲ ಟೊಮೊಟೊನು ತೊಳೆದು ಒಂದು ಕಾಟನ್ ಬಟ್ಟೆಯಿಂದ ಚೆನ್ನಾಗಿ ಒರೆಸಿಟ್ಕೊತಾ ಇದ್ದೀನಿ. ಎಲ್ಲ ಟೊಮೊಟೊಗಳನ್ನು ಹೀಗೆ ಒರೆಸಿಟ್ಕೊಂಡು ಟೊಮೊಟೊಗಳನ್ನು ಕಟ್ ಮಾಡ್ಕೊಳ್ಳೋಣ. ಈ ರೀತಿ ತುದಿಯಲ್ಲಿರುವಂತಹ ಸ್ವಲ್ಪ ಕಾಯಿ ಇರುತ್ತಲ್ಲ, ಆ ಅಂಶನೆಲ್ಲ ತೆಗೆದುಬಿಡೋಣ. ತೆಗೆದುಬಿಟ್ಟು ಸಣ್ಣಗೆ ಹೆಚ್ಕೋಬೇಕು. ನೋಡಿ, ಈ ರೀತಿ ನಾವು ಎಷ್ಟು ಸಣ್ಣಗೆ ಹೆಚ್ಕೊತೀವೋ ರುಬ್ಬೋದಕ್ಕೆ ಅದು ಅಷ್ಟೇ ಸುಲಭವಾಗಿರುತ್ತೆ ಅಂತ ಹೇಳಿ ನಾನು ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೊತಾ ಇದ್ದೀನಿ. ಟೊಮೊಟೊ ಕಲರ್ ಚೇಂಜ್ ಆಗದೇ ಇರಲಿ ಅಂತ ಹೇಳಿ ನಾನು ಇಲ್ಲೊಂದು ಅರ್ಧ ಬೀಟ್ರೋಟನ್ನು ಬಳಸ್ತಾ ಇದ್ದೀನಿ. ಬೀಟ್ರೋಟ್ ಚೆನ್ನಾಗಿ ತೊಳ್ಕೊಂಡು ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದು ಅದರಲ್ಲಿ ಒಂದು ಅರ್ಧ ಬೀಟ್ರೋಟನ್ನು ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಜೂನ್ ಜುಲೈ ಟೈಮಿಗೆ ಟೊಮೊಟೊ ರೇಟ್ ತುಂಬ ಜಾಸ್ತಿ ಆಗುತ್ತೆ. ಜೊತೆಗೆ ಚೆನ್ನಾಗಿರುವಂತಹ ಟೊಮೊಟೊ ಸಹ ಸಿಗೋದಿಲ್ಲ. ಟೊಮೊಟೊ ರೇಟ್ ಕಡಿಮೆ ಇರಬೇಕಾದ್ರೆ ಸ್ವಲ್ಪ ಚೆನ್ನಾಗಿ ಕ್ವಾಲಿಟಿ ಇರುವಂಥ ಟೊಮೊಟೊನ ಆರಿಸಿ ತಗೊಂಡು ಈ ರೀತಿ ಮಾಡಿಟ್ಕೊಳ್ಳಿ. ಅಡುಗೆಯನ್ನು ಸಹ ಬೇಗ ಮಾಡ್ಕೋಬಹುದು, ಹಣನೂ ಸಹ ಉಳಿಸ್ಬೋದು. ನೋಡಿ, ನಾನು ಇಲ್ಲಿ 3 kg ಟೊಮೊಟೊ ತೊಗೊಂಡಿದ್ದೆ. ಟೊಮೊಟೊ ಎಲ್ಲ ಸಣ್ಣ ಕಟ್ ಮಾಡಿ, ಜೊತೆಗೆ ಒಂದು ಅರ್ಧ ಬೀಟ್ರೋಟನ್ನು ಸಹ ಕಟ್ ಮಾಡಿ ಸೇರಿಸ್ಕೊಂಡು ಒಂದು 3 ವಿಸಲ್ ಹೊಡ್ಕೊಳ್ತಾ ಇದ್ದೀನಿ. ಕುಕ್ಕರ್ ಪ್ರೆಷರ್ ಇಳಿದು ತಣ್ಣಗಾದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಎಲ್ಲ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾನು ಉಪ್ಪು ಎಲ್ಲ ಏನೂ ಸೇರಿಸಿಲ್ಲ. ಸಪ್ರೇಟಾಗಿ ನೀರು ಸಹ ಸೇರಿಸ್ತೇನೆ. ಬರೀ ಟೊಮೊಟೊ ಮತ್ತು ಬೀಟ್ರೋಟ್ ಮಾತ್ರ ಒಂದು 3 ವಿಸಲ್ ಹೊಡ್ಸ್ಕೊಂಡಿರೋದು. ಇದೆಲ್ಲ ಫುಲ್ ತಣ್ಣಗಾಗಿದೆಯಲ್ಲ, ಇದನ್ನು ಮಿಕ್ಸಿಗೆ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ. ಇದಾಗಿದೆ. ಇದನ್ನು ಒಂದು ಜರಳಿಗೆ ಹಾಕ್ಕೊಂಡು ನೀಟಾಗಿ ಸೋಸ್ಕೋಬೇಕು. ಸಿಪ್ಪೆ ಅಥವಾ ಬೀಜ ಏನಾದರೂ ಇದ್ದರೆ ಇದರಲ್ಲಿ ಸಿಕ್ಕಾಕೊಳ್ಳುತ್ತೆ. ಚೆನ್ನಾಗಿ ಸೋಸ್ಕೊಂಡು ನಾವು ಇದರದ್ದು ಪ್ಯೂರಿ ಮಾತ್ರ ನೀಟಾಗಿ ತೆಗೆದಿಟ್ಕೊಳ್ಳೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ. ನೋಡಿ, ಈ ಥರ ಎಲ್ಲ ನೀಟಾಗಿ ಸೋಸಿಟ್ಕೊಂಡಿದ್ದೀನಿ. ವಾವ್, ನೋಡಿ ಕಲರ್ ಎಷ್ಟು ಚೆನ್ನಾಗಿದೆ. ಬೀಟ್ರೋಟ್ ಹಾಕಿರೋದ್ರಿಂದ ಈ ಕಲರ್ ಚೇಂಜ್ ಆಗೋಲ್ಲ. ಕಲರ್ ಸಹ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಸ್ಟವ್ ಆನ್ ಮಾಡಿ ಬಾಣಲಿ ಇಟ್ಟು ಬಾಣಲಿಗೆ ಪ್ಯೂರಿನೆಲ್ಲ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಕೈಯಿಂದ ಹಿಂಗೆ ಮಿಕ್ಸ್ ಮಾಡ್ಕೊತಾ ಇದ್ದೀವಿ. ಇದು ಚೆನ್ನಾಗಿ ಕುದ್ದು ನೀರಿನ ಅಂಶ ಎಲ್ಲ ಹಿಂಗೋಗ್ಬಿಡ್ಬೇಕು. ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಬೇಕು. ಈ ಕುದಿಯೋವಂಥ ಸಮಯದಲ್ಲಿ ಮೇಲೆ ಸ್ವಲ್ಪ ನೊರೆ ಥರ ಬರುತ್ತೆ, ಅದನ್ನು ತೆಗೆದುಬಿಡೋಣ. ನೋಡಿ, ಈ ರೀತಿ ಆ ನೊರೆನೆಲ್ಲ ತೆಗೆದಾಕ್ತಾ ಇದ್ದೀನಿ ನಾನು ಇವಾಗ. ಆದಷ್ಟು ಈ ರೆಸಿಪಿನ ಎಲ್ರಿಗೂ ಶೇರ್ ಮಾಡಿ. ಏಕೆಂತಂದರೆ ಎಲ್ಲರ ಮನೆಯಲ್ಲೂ ಟೊಮೊಟೊ ಬೇಕೇ ಬೇಕು. ಅವ್ರಿಗೂ ಸಹ ನಿಮ್ಮಿಂದ ಉಪಯೋಗ ಆಗಲಿ ಅಂತ ಹೇಳಿ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದನ್ನು ಮರಿಬೇಡಿ. ನೋಡಿ, ಇದು ಚೆನ್ನಾಗಿ ಕುದ್ದು ಸ್ವಲ್ಪ ಕಡಿಮೆ ಆಗಿದೆ. ಈ ಟೈಮ್ನಲ್ಲಿ ನಾನು ಇದಕ್ಕೆ 1 ಸ್ಪೂನ್ ಸಕ್ಕರೆ, 1-2 ಸ್ಪೂನಷ್ಟು ಉಪ್ಪು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಕ್ಕರೆ ಹಾಗೂ ಉಪ್ಪು ಮತ್ತು ನಿಂಬೆಹಣ್ಣು ಸಹ ಸೇರಿಸ್ಕೊತಾ ಇದ್ದೀನಿ. ಒಂದು ನಿಂಬೆಹಣ್ಣು ಎಲ್ಲವೂ ಕೆಡದೇ ಇರೋ ಥರ ಪ್ರಿಸರ್ವೇಟಿವ್ ಆಗಿ ಕೆಲಸ ಮಾಡುತ್ತೆ. ನಾನಿಲ್ಲಿ ಯಾವುದೇ ರೀತಿಯ ಪ್ರಿಸರ್ವೇಟಿವ್ ಸಹ ಬಳಸ್ತಾ ಇಲ್ಲ. ಬರೀ ನಿಂಬೆಹಣ್ಣು, ಸಕ್ಕರೆ, ಉಪ್ಪು ಮಾತ್ರ ಬಳಸ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. 3 ಸೇರಿಸಿ ಚೆನ್ನಾಗಿ ಎಲ್ಲ ಕುದ್ದು ತಣ್ಣಗಾದ ಮೇಲೆ ಒಂದು ಗ್ಲಾಸ್ ಬೌಲಿಗೆ ಹಾಕಿ ಸ್ಟೋರ್ ಮಾಡ್ಕೋಬೇಕು. ಪೂರ್ತಿ ತಣ್ಣಗಾದ ಮೇಲೆ ಮಾತ್ರ ಬಾಟ್ಲಿಗೆ ಹಾಕ್ಕೋಬೇಕು. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ರೀತಿ ಎಲ್ಲ ಬಾಟ್ಲಿಗೆ ತುಂಬಿಸ್ಕೊಂಡು ಮುಚ್ಚಳ ಹಾಕಿ ನೀಟಾಗಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಒಂದು 3-4 ತಿಂಗಳವರೆಗೂ ಕೆಡೋದಿಲ್ಲ. ಇದು ಅಷ್ಟೊತ್ತಿಗಾಗಲೇ ಟೊಮೊಟೊ ರೇಟು ಸಹ ಕಡಿಮೆ ಆಗಿರುತ್ತೆ. ಒಳ್ಳೆ ಕ್ವಾಲಿಟಿಯ ಟೊಮೊಟೊಗಳು ಸಹ ಸಿಗ್ತವೆ. ಈ ಟ್ರಿಕ್ಸ್ ಅಲ್ಲದೆ ಇನ್ನೊಂದು ರೀತಿಯ ಟ್ರಿಕ್ಸ್ ಸಹ ಫಾಲೋ ಮಾಡ್ಬೋದು. ಇನ್ನೊಂದು ಸುಲಭವಾದಂತಹ ಟ್ರಿಕ್ಸ್ ಅಂತಂದರೆ, ಈ ಥರ ಐಸ್ ಟ್ರೇ ತಗೊಂಡು ನಿಧಾನವಾಗಿ ಎಲ್ಲವನ್ನು ಚೆನ್ನಾಗಿ ಫಿಲ್ ಮಾಡ್ಕೋಬೇಕು. ನಾನಿಲ್ಲಿ 2 ಟ್ರೇ ತೊಗೊಂಡಿದ್ದೆ. ಎರಡಕ್ಕೂ ಸಹ ನೀಟಾಗಿ ಫಿಲ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕ್ಯಾಪ್ಗಳು ಬರ್ತವೆ. ನೀಟಾಗಿ ಕ್ಯಾಪನ್ನು 4 ಕಡೆಯಿಂದ ಗಟ್ಟಿಯಾಗಿ ಹಾಕಿ ಕ್ಲೋಸ್ ಮಾಡಿ ಒಂದು 7 ಗಂಟೆ ಟೈಮು ಫ್ರಿಜ್ನಲ್ಲಿ ಡೀಫ್ರೀಸ್ ಮಾಡಬೇಕು. ನೋಡಿ, ಎಷ್ಟು ಚೆನ್ನಾಗಿದೆ. ನೋಡ್ತಾ ಇದ್ದರೆ ತಿಂದ್ಬಿಡೋಣ ಅನ್ನೋಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಒಳ್ಳೆ ಸ್ಟ್ರಾಬೆರಿ ಐಸ್ ಕ್ರೀಮ್ ಕಂಡಂಗೆ ಕಾಣ್ತಾ ಇದೆ. ಇದನ್ನೆಲ್ಲ ನಾವು ಒಂದು ಕವರ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಜಿಪ್ಲಾಕ್ ಕವರಲ್ಲಿ ಅಥವಾ ಈ ಥರ ಕವರಲ್ಲಿ ಹಾಕ್ಕೊಂಡು ಒಂದು ಚೂರು ಗಾಳಿ ಇಲ್ಲದಿದ್ದಾಗೆ ಗಾಳಿಯೆಲ್ಲ ಹೋಗಿಸಿ ನೀಟಾಗಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ
ನಾವು 4 ತಗೊಂಡು ಹಾಕ್ಕೊಂಡು ಯೂಸ್ ಮಾಡ್ಕೋಬೋದು. ಈ 2 ಟಿಪ್ಸ್ ಫಾಲೋ ಮಾಡಿ ಹಣ ಉಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.